ನಮಸ್ತೆ ವೀಕ್ಷಕರೇ, ಮತ್ತೊಂದು ಜಾಗಕ್ಕೆ ಸ್ವಾಗತ. ಆಲ್ರೆಡಿ ನಿಮಗೆ ಫ್ರೀ ಫುಡ್ಡು ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಎಲ್ಲ ಸಿಗುತ್ತೆ ಅಂತ ಬಿಟ್ಟು ತೋರಿಸ್ಕೊಡುವಂಥ ಒಂದು ಪ್ರಯತ್ನ. ನಾವು ಇವತ್ತು ಬಂದಿದ್ದೀವಿ. 25+ ಫುಡ್ನ ಅನ್ಲಿಮಿಟೆಡಾಗಿ ಕೊಡ್ತಾ ಇದ್ದಾರೆ. ಎಲ್ಲಪ್ಪ ಅಂದರೆ ನೀವು ನೋಡ್ಬೋದು, ಮಾವೇಲಿ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ಇದು ಬಂದ್ಬಿಟ್ಟು RR ನಗರದಲ್ಲಿದೆ. ಇವಾಗ ಇಲ್ಲಿ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 25+. ಆಲ್ರೆಡಿ ತುಂಬ ಕಡೆ ಇದು ವೈರಲ್ ಕೂಡ ಆಗಿದೆ. ಅಂದರೆ ಬೇರೆ ಕಡೆ ಎಲ್ಲ ನಿಮಗೆ 399 499ಗೆಲ್ಲ ಕೊಡ್ತಾಯಿದ್ದಾರೆ. ಬಟ್ ಇದು ಆಂಬಿಯನ್ಸು ಚೆನ್ನಾಗಿದೆ. ಅದೇ ರೀತಿ ನಿಮಗೆ 25+ ಫುಡ್ಡು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂಗಳು ಕೂಡ ಕೇಳಿ ಬರ್ತಾಯಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಿಜಾನ ಸುಳ್ಳುವ, ಅದೇ ರೀತಿ ನಾವು ಕೂಡ ಫುಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ. ಅದೇ ರೀತಿ ಕಸ್ಟಮರ್ ರಿವ್ಯೂ ಯಾವ ರೀತಿ ಹೇಳ್ತಾರೆ ಅಂತ. ಸೌತ್ ಇಂಡಿಯನು ಅದೇ ರೀತಿ ನಾರ್ತ್ ಇಂಡಿಯನು ಅದೇ ರೀತಿ ನಿಮಗೆ ಏನಂದರೆ ಸ್ಟಾರ್ಟರ್ಸು ಎಲ್ಲ ಕಾಂಬೋ ಪ್ಯಾಕೇಜಲ್ಲಿ ಬಂದುಬಿಡುತ್ತೆ. ಬನ್ನಿ ಲೇಟ್ ಮಾಡೋದು ಬೇಡ, ಹೋಗೋಣ ಹೇಗಿದೆ ಟೇಸ್ಟ್ ಅಂತ ನೋಡೋಣ. ಸರ್, ನಮ್ಮಲ್ಲಿ ವೆಜ್ಜು, ಪ್ಯೂರ್ ವೆಜ್ಜು 25 ಐಟಮ್ಸ್ ಕೊಡ್ತೀವಿ. 25 ಐಟಮ್ಸ್ಗಿಂತಲೂ ಜಾಸ್ತಿ ಇದೆ ನೋಡಿ ಸರ್. ಬೇಕಾದರೆ 2 ಥರ ಸ್ವೀಟ್ ಇದೆ, 2 ಥರ ಸ್ವೀಟು, ಸಾಲಡು, ಕಟ್ ಫ್ರೂಟ್ಸು, ಕಾಳು, ಕೋಸಂಬರಿ, ಡ್ರೈ ಕೋಸಂಬರಿ ಕಾಳು, ಒಂದು ಕರ್ಡ್ ರೈಸು, ರೈತ. ಸರ್ ಇದು ಸರ್ ಪಾಲಕ್ ಸೂಪು, ಸಮೋಸ, ವೆಜ್ ಕಡ್ಲೆ ಹಿಟ್ಟು, ತಂದೂರಿ ಟಿಕ್ಕಾ, ಗೋಬಿ ಮಂಚೂರಿ, ಪನ್ನೀರ್ ಮಸಾಲ, ವೆಜ್ ನೂಡಲ್ಸ್, ವೆಜ್ಜು ಕೈಮಾ ಗ್ರೇವಿ, ಇದು ವೆಜ್ಜು ಕರಿ, ಪನ್ನೀರು ಸಮಿ ಗ್ರೇವಿ, ಇದು ಏನಿದೆ, ಚಪಾತಿ, ತಂದೂರಿ ನಾನ್, ವೆಜ್ ಪಲಾವ್, ವೈಟ್ ರೈಸ್, ದಾಲ್ ಫ್ರೈ, ರಸಮ್. ಸರ್ ಯೂಟ್ಯೂಬಲ್ಲೆಲ್ಲ ಹಾಕಿದ್ರು, ಫುಡ್ಡೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದ್ವಿ. ಕೊಡ್ತಾ ಇದ್ದಾರೆ, ನಿಜ ಅದು. ಹೌದು, ಎಲ್ಲ ಅನ್ಲಿಮಿಟೆಡಾ? ಎಲ್ಲ ಅನ್ಲಿಮಿಟೆಡ್. ನಿಮಗೆ ಯಾವ ಫುಡ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ ಸರ್, ಏನು ಎಲ್ಲ ಚೆನ್ನಾಗಿದೆ ಸರ್. ಯಾವುದಾದ್ರು ಎಲ್ಲ ಚೆನ್ನಾಗಿದೆ, ಯಾವುದು ಫೈಲ್ ಇಲ್ಲ. ಇದು ಇನ್ನೊಂದು ರೆಕಮೆಂಡ್ ಮಾಡ್ಬೋದಾ? ಮಾಡ್ತೀವಿ ಸರ್, ಪಕ್ಕ ಚೆನ್ನಾಗಿದೆ. 200ಗೆ ತುಂಬ ರೀಸನಬಲ್ ಇದೆ. ಈಗ ಬೇರೆ ರೆಸ್ಟೋರೆಂಟ್ಗಳಲ್ಲಿ 100 ರುಪೀಸ್ಗೆ ನೀವು ಲಿಮಿಟೆಡ್ ಮೀಲ್ಸ್ ಕೊಡ್ತಾರೆ, ಸೌತ್ ಇಂಡಿಯನ್ ಮೀಲ್ಸ್. ಹೌದು, ಇಲ್ಲಿ ಸೌತ್ ನಾರ್ತ್ ಎರಡು ಕಾಂಬಿನೇಷನ್ ಮಾಡಿ ಕೊಡ್ತಾರೆ. ಹೌದು 200 ರುಪೀಸ್ ವರ್ತ್ ಆಗಿದೆಯಾ? ತುಂಬಾ ತುಂಬಾ ಹೊರ್ತಿದೆ ಸರ್. ಇದು ಆಲ್ಮೋಸ್ಟ್ ಈ ಫುಡ್ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ 599 ಆ ಥರ ಸಿಗುತ್ತೆ. ಇಲ್ಲಿ ಓನ್ಲಿ 199ಗೆ ಸಿಗ್ತಾ ಇದೆ. ತುಂಬ ಹೊರ್ತಿದೆ ಸರ್. ಅರ್ಧಕ್ಕಿಂತ ಕಮ್ಮಿ ಬೆಲೆ ಸಿಗ್ತಾ ಇದೆ. ಇನ್ನು ತುಂಬ ತುಂಬಾ ಕಮ್ಮಿ ಇದೆ ಬಿಡಿ, ಇನ್ನು ಹೇಳೋಂಗೆ ಇಲ್ಲ. ಅದು ಫುಡ್ ಅಂತೂ ತುಂಬ ಚೆನ್ನಾಗಿದೆ. ರೇಟ್ ತುಂಬ ಕಮ್ಮಿ ಇದೆ. ಕ್ವಾಲಿಟಿ ಅಥವಾ ಟೇಸ್ಟ್? ಇಲ್ಲ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾವು ನೆನ್ನೆ ಸೇಮ್ ರಿಸಲ್ಟ್ಗೆ ಹೋಗಿದ್ವಿ, ಅಲ್ಲಿ ಸೇಮ್ ಕ್ವಾಲಿಟಿನೇ ಇಲ್ಲಿದೆ. ಅಲ್ಲಿ ಇವಾಗ RR ರಿಸಲ್ಟ್ಗೆ ಹೋಗಿದ್ವಿ ನೆನ್ನೆ, ಅದೇ ಸೇಮ್ ಕ್ವಾಲಿಟಿ ಇಲ್ಲಿದೆ. ಅದೇ ಅನ್ಕೊತಾ ಇದ್ವಿ ನಾವು. ಅಲ್ಲಿ 1950 ಇತ್ತು, ಇಲ್ಲಿ 190 ಇಷ್ಟು ಐಟಮ್ ಸಿಗ್ತಾ ಇದೆ. ಫುಲ್ ಕಮ್ಮಿಗೆ ಸಿಗ್ತಾ ಇದೆ ಸರ್. ಬರ್ಬೋದು, ಆರಾಮಾಗಿ ಬರ್ಬೋದು, ಫ್ಯಾಮಿಲಿ ಎಲ್ಲ ಬರ್ಬೋದು. ಸರ್ವಿಸ್ ಸೂಪರ್ ಆಗಿದೆ. ನಾವು ಯೂಟ್ಯೂಬ್ ನೋಡಿದಾಗ ಅಂದ್ಕೊಂಡ್ವಿ, ಇದ್ರಲ್ಲಿ ಬಂದ್ಬಿಟ್ಟು ಕೊಟ್ಟಿದ್ರು, ಫಂಕ್ಷನ್ಗೆ ಏನಾನ ಡೆಲಿವರಿ ಬೇಕಂದ್ರೆ ಕೊಡ್ತೀವಿ, ಒಂದು 50 ಜನ ಇದ್ರೆ ಕೊಡ್ತೀವಿ ಅಂತ ಅಂದರು. ನೆಕ್ಸ್ಟ್ ಕೊಡೋಣ ಅಂತ ನಮ್ದು ಐಡಿಯಾ ಇದೆ. ಇಲ್ಲೇ ಕೊಡ್ತೀವಿ, ಕೊಡೋಣ ಅಂತಂದೇ ಮಾತಾಡ್ಕೊಂಡ್ವಿ ನಾವು ಅಷ್ಟೇ. ಹಾಂ ಸರ್, ಪಕ್ಕ ಉಳಿಸೋದು ಏನು. 2200ಗೆ 10 ಜನ ಊಟ ಮಾಡಿದ್ದೀವಿ ಆರಾಮ್. ಸಂತೋಷ್ ಕುಮಾರ್ ಜೆ ಅಂತ ನಮ್ಮ ಫ್ರೆಂಡ್ ರೆಫರ್ ಮಾಡಿದರು. ನಾವು ಇಲ್ಲೇ RR ನಗರದಲ್ಲಿರೋದು. ಆಮೇಲೆ ಒನ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಇಲ್ಲಿ ಬಂದು ಇವತ್ತು ಫಸ್ಟ್ ಟೈಮ್ ಬರ್ತಾ ಇರೋದು. ಫುಡ್ ಮಾತ್ರ ತುಂಬ ವರ್ತಾಗಿದೆ. ನಾವು ಕೂಡ 200 ರುಪೀಸಿಗೆ ಈ ಒಂದು ಸ್ನ್ಯಾಕ್ಸು, ಪ್ರತಿಯೊಂದು ನಾರ್ತ್ ಇಂಡಿಯನ್ ಫುಡ್ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ಕರಿ ಐಟಮ್ ಅಂತೂ ತುಂಬ ಟೇಸ್ಟ್ಫುಲ್ ಆಗಿದೆ. ಆ್ಯಂಡ್ ಸ್ವೀಟ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಮಾಲ್ ಸ್ನ್ಯಾಕ್ಸ್, ಆಮೇಲೆ ಏನು ಮಾಡೋದು, ಡ್ರೈ ಐಟಮ್ಸ್ ಒಂದು, ಅದು ಗೋಬಿ ಮಂಚೂರಿ ವೆರಿ ಸೂಪರ್ ಟೇಸ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. 200 ರುಪೀಸಿಗೆ ವರ್ತಾಗಿ ಎಲ್ಲ ಕೊಡ್ಬೋದು. 200 ರುಪೀಸಿಗೆ ಎಷ್ಟು ಐಟಮ್ ಕೊಡ್ತಾರೆ ಸರ್? ಆಲ್ಮೋಸ್ಟ್ ಏನೆಲ್ಲ ಅಂದರೂ ಒಂದು 12 to 15 ಐಟಮ್ ಕೊಡ್ತಾ ಇದ್ದಾರೆ ಸರ್. ಎಲ್ಲ ಅನ್ಲಿಮಿಟೆಡ್. ಏನು ಬೇಕಾದ್ರೆ ನಾವು ಊಟ ಮಾಡ್ಬೋದು. ಎಲ್ಲ ನೀವು ಗೋಬಿ ಸಿಸ್ಟಮ್ ನೀವೇ ಹಾಕೊಂಡು ಹೋಗ್ಬೋದು? ಹಾಂ, ನಾವೇ ಹಾಕೊಂಡು ಹೋಗ್ಬೋದು. ಯಾವ್ದು ಬೇಕಾ ಫುಡ್ಡನ್ನ ಎತ್ಕೊಂಡು ಹಾಕೋಬೋದು. ಹೌದು, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ. ಬೇರೆ ಕಡೆ ಈಗ ಊಟ ಮಾಡೋದು ಇಲ್ಲಿ ಊಟ ಮಾಡೋದು ಏನು ಡಿಫ್ರೆನ್ಸ್ ಇದೆ ಸರ್? ಬೇರೆ ಕಡೆ ಊಟ ಮಾಡಿದರೆ ಪರ್ ಪರ್ಸನ್ ನಾವು ಹೊರಗಡೆ ಏನೋ ಒಂದು ಜೀರಾ ರೈಸ್ ಏನೋ ತೊಗೊಂಡ್ರೆ 150-180 ರುಪೀಸ್ ಇದೆ.
ಅದೇ ಬರೀ ಒನ್ ರೈಸ್ ಐಟಮ್ ತಿನ್ನೋಕ್ಕಿಂತ ಡಿಫ್ರೆಂಟ್ ಐಟಮ್ ತಿನ್ಬೋದು ಇಲ್ಲಿ. ಆ್ಯಂಡ್ ಎಸ್ಪೆಷಲಿ ಆಲ್ಮೋಸ್ಟ್ ನಾವು ಒಬ್ಬರೇ ಪರ್ ಪರ್ಸನ್ ಹೋದ್ರೆ 250-200 ರುಪೀಸ್ ಆಗುತ್ತೆ ಬೇರೆ ಕಡೆ. ಬರೀ ಒನ್ಲಿ ಐಟಮ್. ಇಲ್ಲಿ ಏನಿಲ್ಲ ಅಂದರೆ 200 ರುಪೀಸ್ ಕೊಟ್ಟು ಮೋರ್ ದೆನ್ 10 ಐಟಮ್ಸ್ ಆರಾಮಾಗಿ ತಿನ್ಬೋದು. ಈಗ ಬೇರೆ ಕಡೆ ಅವರೇ ಸರ್ವ್ ಮಾಡ್ತಾರೆ ಇಲ್ಲಿ, ಬಟ್ ನಮಗೆ ಹಾಕೊಳ್ಳೋಕೆ ಬಿಡಿದ್ದು ಅದು ಅಂತ ಏನು ಪ್ರಾಬ್ಲಮ್ ಇಲ್ಲ. ಮನೇಲಿ ನಾವು ಸರ್ವ್ ಮಾಡ್ಕೊಂಡು ನಾವು ಊಟ ಮಾಡಲ್ವಾ. ಇಲ್ಲಿ ನಾವಾಗಿ ತಿನ್ನಬೇಕು ಅಂದಾಗ ನಾವು ಇಷ್ಟ ಇದು ಹಾಕೋಬೋದು ಅಂತ. ಹಾಂ ಹೌದು, ಇಷ್ಟ ಇರೋದು ಹಾಕೋಬೋದು. ಎಸ್ಪೆಷಲಿ ಆಲ್ಮೋಸ್ಟ್ 80% ಎಲ್ಲ ಫುಡ್ ಚೆನ್ನಾಗಿದೆ. ಯಾಕಂದರೆ ನಾವಾಗಿ ಹಾಕೊಳ್ಳೋದ್ರಿಂದ ಫುಡ್ ವೇಸ್ಟ್ ಆಗಲ್ಲ. ಫುಡ್ ವೇಸ್ಟ್ ಆಗಲ್ಲ. ಹೌದು, ನಿಜ ಸರ್. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಫುಡ್ ಯಾವ ಸರ್? ನನಗೆ ತುಂಬ ಇಷ್ಟ ಆಗೋದು ಕರಿಗಳು ಐಟಮ್ ಚೆನ್ನಾಗಿತ್ತು, ಆಮೇಲೆ ನೂಡಲ್ಸ್ ಚೆನ್ನಾಗಿತ್ತು, ಆಮೇಲೆ ರಸಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೈಡ್ಸ್ ಮಾತ್ರ ಏನು ಹೇಳೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿದೆ. ರೆಕಮೆಂಡ್ ಮಾಡ್ಬೋದಾ? ಶೋರ್ ಸರ್, 100% ಸರ್, ಮಾಡಿ ಸರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದಿದ್ದೆ, ರೆಫರ್ ಮಾಡಿದ್ರು. ಓಕೆ, ಇದು ನಾನು ಥರ್ಡ್ ಟೈಮ್ ಬರ್ತಾರೆ ಇಲ್ಲಿಗೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಮಾತ್ರ ಬ್ರೇಕ್ಫಾಸ್ಟಲ್ಲಿ ಇದ್ದು, ಬ್ರೇಕ್ಫಾಸ್ಟ್ ಎಕ್ಸಲೆಂಟ್ ಅದು. ಓಕೆ, ಐ ಥಿಂಕ್ ಪ್ರೈಸು ಆಗಲಿ ಏನಾಗಲಿ ಅದು ಇಟ್ಸ್ ಗುಡ್. ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಇದು ಲಂಚ್ ಇದು ಪ್ರಿಫರ್ ಮಾಡಿದೆ. ಲಂಚ್ ವೆರಿ ನೈಸ್. ಐ ಥಿಂಕ್ 220 ರುಪೀಸ್, ಐ ಥಿಂಕ್ 210 ರುಪೀಸ್ ಸಮಥಿಂಗ್ ಇದೆ ಇದು. ಸೊ ವರ್ತ್ ಫಾರ್ ಮನಿ. ಆಮೇಲೆ 25+ ಐಟಮ್ಸ್ ಇದೆ ಇದರೊಳಗೆ. ಮತ್ತು ಸ್ವೀಟ್ಸಲ್ಲಿ 2 ಐಟಮ್ ಇದೆ. ಆಮೇಲೆ ಆಲ್ಮೋಸ್ಟ್ ಕರೀಸ್ ಎಲ್ಲ ಇಟ್ಸ್ ಗುಡ್. ಆಲ್ಮೋಸ್ಟ್ ಔಟ್ ಆಫ್ 5ಗೆ 4 ಕೊಡ್ಬೋದು. ಆಮೇಲೆ ರಸಮು, ಸಾಂಬಾರು, ಪಪ್ಪು ಎಲ್ಲ ಕೊಟ್ಟಿದ್ದಾರೆ. ಆಂಧ್ರ ಸ್ಟೈಲು ಮಿಕ್ಸ್ ಮಾಡಿದ್ದಾರೆ. ಓಕೆ, ಸೌತ್ ಇದೆ, ನಾರ್ತ್ ಇದೆ, ಆಲ್ಮೋಸ್ಟ್ ಆಲ್ ಟುಗೆದರ್ ಅದು ಎಲ್ಲ ಮಿಕ್ಸ್ ಇದೆ. ಎಲ್ಲ ಇದು ಐಟಮ್ಸ್ ಸಿಗುತ್ತೆ ಇಲ್ಲಿ. ಆಮೇಲೆ ಕ್ವಾಲಿಟಿ ವೈಸ್ ಇಸ್ ಗುಡ್ ಔಟ್. ಪ್ಲಸ್ ಆಮೇಲೆ ಸ್ವೀಟ್ಸಲ್ಲಿ ಜಾಮೂನ್ ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ. ನಾನು ಥರ್ಡ್ ಟೈಮ್ ಬಂದಿರೋದು, ಸೇಮ್ ಥರ್ಡ್ ಟೈಮ್ ಕೂಡ ಹಾಗೆ ಜಾಮೂನ್ ಅದೇ ಸೇಮ್ ಇದೆ. ಬಟ್ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ರೋಟಿ ಇದೆ, ಚಪಾತಿ ಇದೆ. ಓಕೆ, ಆ್ಯಂಡ್ ಫ್ರೂಟ್ ಸಲಾಡ್ ಎಲ್ಲ ಇದೆ. ಆಮೇಲೆ ರೈಸ್ ಐಟಮಲ್ಲಿ 2-3 ಐಟಮ್ ಇದೆ. ಇಟ್ಸ್ ಗುಡ್ ಅದು. ಹಾಗೆ ಸರ್ ಪ್ರೈಸೇ ಫುಲ್ ವರ್ತ್ ಸರ್. ಆ್ಯಕ್ಚುಲಿ ಒಳ್ಳೆ ನೀವು ಎಲ್ಲಿ ಹೋದರೂ ಅಷ್ಟೇ, ಹೆಂಗೇರ್ ಲೈನ್ ಈ ಲೈನಲ್ಲಿ ಎಲ್ಲಿ ಹೋದ್ರು ನೀವು ಒಂದು ಐಟಮ್ ತೊಗೋದು ಇಟ್ಸ್ ಮೋಸ್ಟ್ ಆಫ್ 250-300 ರುಪೀಸ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ವಿಲ್ ಗೆಟ್ 25 ಐಟಮ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಇದರೊಳಗೆಲ್ಲ ನಾರ್ತ್, ಸೌತು, ಆಮೇಲೆ ಲೋಕಲ್ ಎಲ್ಲ ಕಾಂಬಿನೇಷನ್ಸ್ ಎಲ್ಲ ಇದೆ. ಆಮೇಲೆ ಸ್ವೀಟ್ಸ್ ಎಲ್ಲ ಇದೆ. ಆಮೇಲೆ ಐಸ್ ಕ್ರೀಮ್ ಎಲ್ಲ ಇದೆ. ಓಕೆ, ಇಟ್ಸ್ ವರ್ತ್ ಫಾರ್ ಮನಿ. ವಿ ಕ್ಯಾನ್ ಅಂದರೆ ವರ್ತ್. ನೀವು ಏನಾದರೂ ಇಲ್ಲಿ ಈ ಸರೌಂಡಿಂಗಲ್ಲಿ ಇಟ್ಸ್ ದ ಬೆಸ್ಟ್ ಹೋಟೆಲ್ ಐ ಕ್ಯಾನ್ ಸೇ ದಟ್. ಒಂದು ಮದುವೆ ಫೀಲ್ ಕೊಡುತ್ತಾ? 100%. ವಿ ಕ್ಯಾನ್ ಗೆಟ್ ಇನ್ನೊಂದೇನಿದೆ, ಸೆಲ್ಫ್ ಸರ್ವಿಸ್ ಅಲ್ವಾ. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಆಮೇಲೆ ಇನ್ನೊಬ್ಬರು ರೆಫರೆನ್ಸ್ ಬೇಕಾಗಿಲ್ಲ, ಏನಿಲ್ಲ. ಸರ್ವಿಸ್ ಅಷ್ಟೇ, ಹಾಸ್ಪಿಟಾಲಿಟಿ ಚೆನ್ನಾಗಿದೆ, ರೆಫರೆನ್ಸು ಚೆನ್ನಾಗಿದೆ. ಓಕೆ, ಅದು ಅವ್ರು ಫಿಲ್ ಮಾಡ್ತಾರೆ ಆಟೋಮೆಟಿಕ್. ಇಮಿಡಿಯೇಟ್ಲಿ ಖಾಲಿ ಆದರೆ ಅವ್ರು ಬಂದು ಫಿಲ್ ಮಾಡ್ತಾರೆ. ದೇ ರೆಸ್ಪಾಂಡಿಂಗ್ ಆಲ್ಸೋ ಗುಡ್. ಹಾಂ, ದಟ್ ಯು ಹ್ಯಾವ್ ಟು ಟೇಕ್ ದ ಒಂದು ಕೂಪನ್. ಅದೇ ಫಸ್ಟ್ ಬಿಫೋರ್ ಇಲ್ಲಿ ಬರೋ ಕೂಪನ್. ಇಲ್ಲಿ ಒಂದು ಚೇಂಜಸ್ ಮಾಡಬೇಕಾಗಿದೆ ಅಂದರೆ ಕೂಪನ್ಸ್ನ ಅಲ್ಲಿ ಮಾಡೋ ಬದಲು ಒಳಗಡೆ ಎಂಟ್ರಿ ಮಾಡೋದು ಇನ್ನೂ ಚೆನ್ನಾಗಿರೋದು. ಅದೊಂದು ಸ್ವಲ್ಪ ಮಿಸ್ಟೇಕ್. ಅದು ನಮಗೆ ನನಗೆ ವೇಟ್ ಮಾಡೋಕ್ಕಲ್ಲ ಅಂತ ಅಷ್ಟೇ. ಬಟ್ ಇವತ್ತೆಲ್ಲ ಈಸಿ ಇತ್ತು, ಕಂಫರ್ಟ್ ಇತ್ತು. ಬಟ್ ವೀಕೆಂಡ್ಸಿಗೆಲ್ಲ ಎಲ್ಲ ಫ್ಯಾಮಿಲಿ ಬರ್ಬೋದು. ಸೊ ವೆರಿ ಪ್ಲಸ್ AC ಎಲ್ಲ ಇದರಲ್ಲಿದೆ. ಓಕೆ, ಶೋರೂಮ್ಸ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ವಿ ಕ್ಯಾನ್ ರೆಫರ್ ಯು. ಥ್ಯಾಂಕ್ ಯು. ನಮಸ್ತೆ. ಫುಡ್ ಚೆನ್ನಾಗಿದೆ. ಫುಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಪ್ರತಿ ಸ್ಟಾರ್ಟರ್ಸ್ ಆಗಲಿ, ವಾಪಸ್ಸು ರೋಟಿ ಆಗಲಿ, ಮೀನ್ ಸ್ಟಾರ್ಟರ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ. ಸೊ ಸುಮಾರು ಐಟಮ್ಸ್ಗಳನ್ನೂ ಜಾಸ್ತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಟೋಟಲಾಗಿ ಫುಡ್ಡು. ಮತ್ತು ಪನ್ನೀರ್ ಇದರಲ್ಲಂದ್ರೂ ಪನ್ನೀರ್ ಸೂಪರ್ ಆಗಿದೆ. ಪನ್ನೀರ್ ಕಾಂಬಿನೇಷನ್ ಜೊತೆ ವಾಪಸ್ ನಾವು ರೋಟಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮತ್ತು ಸ್ಟಾರ್ಟರ್ಸಲ್ಲಿ ಕಟ್ಲೆಟ್ ಇಟ್ಟಿದ್ದಾರೆ, ಗೋಬಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಫುಡ್ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನೂ ನಾವು ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಬೇಕು. ಜಸ್ಟ್ ಸ್ಟಾರ್ಟರ್ಸು ಮತ್ತು ರೋಟಿ, ಕರಿ ತಿಂದಿರೋದು. ಸೊ ಇನ್ನು ರೈಸ್ ಎಲ್ಲ ಐಟಮ್ಸ್ ಟೇಸ್ಟ್ ಮಾಡಿ ಅದು ಹೆಂಗಿದೆ ಅಂತ ನಾವು ನೆಕ್ಸ್ಟ್ ಬಿಟ್ಟಲ್ಲಿ ಹೇಳ್ತೀನಿ. ಹೌದು, ಎಲ್ಲ ಅನ್ಲಿಮಿಟೆಡ್ ಇದೆ. ಸೊ ನೀವು ಎಷ್ಟು ಬೇಕಾದ್ರೂ ಹೋಗ್ಬಿಟ್ಟು ನೀವು ಬಫೆಟಲ್ಲಿ ನೀವೇ ಸರ್ವ್ ಮಾಡ್ಕೊಬೋದು. ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಬೋದು, ಸ್ಪೇಸಿಯಸ್ ಆಗಿದೆ ಒಂದು. ಎರಡನೇದು ಕ್ಲೀನಾಗಿ ಎಲ್ಲ ಸ್ಟಾಫೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಂದರೆ ನೀಟಾಗಿ ಏನಿಲ್ಲ ಬಂದುಬಿಟ್ಟು ಅವಾಗಲೇ ಫುಡ್ನ ಲೋಡ್ ಮಾಡ್ತಾರೆ ಅದಕ್ಕೆ. ಸೊ ನಾವು ಏನು ಬೇಕು ಅದನ್ನು ನೀಟಾಗಿ ಸರ್ವ್ ಮಾಡ್ಕೊಬೋದು. ಸೊ ಸ್ಟಾರ್ಟರ್ಸಲ್ಲಿ ನಮಗೆ ಈ ಕಡೆ ಕುಕುಂಬರು, ಈ ಕಡೆ ಫ್ರೂಟ್ ಸಲಾಡು ಮತ್ತು ಸ್ವೀಟ್ಸು ಅದು ಎಲ್ಲ ಇಟ್ಟಿದ್ದಾರೆ. ಅದು ಐಟಮ್ಸು ಚೆನ್ನಾಗಿದೆ, ನೀಟಾಗಿ ಇಟ್ಟಿದ್ದಾರೆ. ಸೊ ಎವ್ರಿ ಟೈಮ್ ಖಾಲಿ ಆದಂಗೆಲ್ಲ ಬಂದೆ ಮತ್ತೆ ಫಿಲ್ ಮಾಡ್ತಾ ಇರ್ತಾರೆ. ಹೌದು. ಪ್ಲಸ್ ಇವಾಗ ನೋಡಿ ಇಷ್ಟು 25 ಐಟಮ್ಸ್ ಇದೆ. ಇದರಲ್ಲಿ ನಾನು 25 ತಿನ್ನೋಕ್ಕಾಗಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೋ ಸೊ ನಾನು ಅದನ್ನು ಮಾತ್ರ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಟೇಸ್ಟ್ ಮಾಡೋಣ ಅಂದರೆ ಅದನ್ನು 2 ಸ್ಪೂನ್ ಮಾಡಿರ್ತೀನಿ, ಇಲ್ಲ ಅಂತಲ್ಲ. ಬಟ್ ಆದರೆ ನನಗೆ ಯಾವ್ದು ಆಯ್ಕೆ ಮಾಡ್ಕೊಂಡು ತಿಂತೀನಲ್ಲ, ಸೊ ಜಾಸ್ತಿ ತಿನ್ಬೋದು ನನಗೆ. ಆಗಲ್ಲ. ಸೊ ಎಲ್ಲನೂ ಮಾಡ್ಕೊಳ್ಳೋದಕ್ಕಿಂತ ಇವಾಗ ನಾವು ಜಸ್ಟ್ ಇವಾಗ ಕರಿ ಆ್ಯಡ್ ಮಾಡ್ಕೊಂಡ್ವಿ, ಇವಾಗ ರೋಟಿ ತೊಗೊತೀವಿ, ನೆಕ್ಸ್ಟ್ ಬಿರಿಯಾನಿಗೆ ಹೋಗ್ತೀವಿ, ಅದರಲ್ಲಿ ಟೇಸ್ಟ್ ಮಾಡ್ತೀವಿ ಸ್ವಲ್ಪ. ಅವಾಗ ಸ್ವಲ್ಪ ತಿನ್ನೋದ್ರಿಂದ ಎಲ್ಲ ಫುಡ್ ಸ್ವಲ್ಪ ತಿಂದ್ರೂ
ಹೊಟ್ಟೆ ತುಂಬಿಡುತ್ತೆ. ಪ್ರೈಸಿಗೆ ವರ್ತ್ ಅಂತೀರಾ? ವರ್ತು ವರ್ತ್ ಪ್ಲೇಸ್ ಇದು ಹಾಂ ರೆಕಮೆಂಡ್ ಮಾಡ್ಬೋದು. ರೆಕಮೆಂಡ್ ಮಾಡ್ತೀನಿ, ನಾನು ರೆಕಮೆಂಡ್ ಮಾಡ್ತೀನಿ. ಬನ್ನಿ ಎಲ್ಲರೂ ಬಂದುಬಿಟ್ಟು ಫುಡ್ನ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಇಲ್ಲಿ ಏನು ಬೇಕೆಲ್ಲ ಅನ್ಲಿಮಿಟೆಡಲ್ಲಿದೆ. ನೀವು ಏನು ಬೇಕಾದರೂ ತೊಗೊಂಡು ತಿನ್ಬೋದು, ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತು ಎನ್ವೈರ್ಮೆಂಟು ಚೆನ್ನಾಗಿದೆ, ಪೀಸಾಗಿ. ಫ್ಯಾಮಿಲಿ ಜೊತೆಗೆ ಬನ್ನಿ, ಫ್ಯಾಮಿಲಿ ಜೊತೆ ಬಂದುಬಿಟ್ಟು ನೀವು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಈಗ 10th ರ್ಯಾಂಕಿಂಗಲ್ಲಿದೆ, ರೇಟಿಂಗ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಿ? 10th ರ್ಯಾಂಕಿಂಗಲ್ಲಿ ನಾನು 8 ಕೊಡ್ತೀನಿ. ಹಾಂ, ಆನೆಸ್ಟಾಗಿ ಹೇಳ್ತೀನಿ, 8 ಕೊಡ್ತೀನಿ. ಬಾಲನಗೌಡ ಹಳೇಗೌಡ್ರ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಫುಡ್ ಎಲ್ಲ ಹೇಗಿದೆ ಸರ್? ಸರ್ ಫುಡ್ ಎಲ್ಲ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಇದು 3ನೇ ಸಲ ಬರ್ತಿರೋದು ಆ್ಯಕ್ಚುಲಿ ಇಲ್ಲಿ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಗುತ್ತೆ ಸರ್ ಫುಡ್ಡಲ್ಲಿ? ಇದ್ರಲ್ಲಿ ಆ್ಯಕ್ಚುಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ ಫಸ್ಟ್ ಆಫ್ ಆಲು. ಆಮೇಲೆ ನಿಮಗೆ ಏನು ಐಟಮ್ಸ್ ಇದೆ ಅಲ್ಲ ನಿಮಗೆಲ್ಲ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ಅಂದರೆ ಎಲ್ಲ ಪನ್ನೀರ್ 3 ಥರ ಗ್ರೇವಿ ಇರ್ಬೋದು, ಅಥವಾ ಏನು ಚಪಾತಿ ಇರ್ಬೋದು, ಪ್ಲಸ್ ಸ್ಟಾರ್ಟರ್ಸ್ ಎಲ್ಲ ಇರ್ಬೋದು, ಎಲ್ಲ ಓವರ್ ಆಲ್ ಸೂಪರ್ ಆಗಿದೆ. ಈಗ ಅನ್ಲಿಮಿಟೆಡ್ ಅಂತ ಹಾಕಿದ್ದಾರೆ, ಅನ್ಲಿಮಿಟೆಡ್ ಕೊಡ್ತೀರಲ್ಲ? ಹಾಂ ಅದರಲ್ಲೇನು ನೋಡೋಣ ಡೌಟ್ ಇಲ್ಲ, ನೋಡೋಣ. ಎಷ್ಟು ಬೇಕಾದ್ರೆ ತಗೋಬೋದು. ಹಾಂ ಅದಕ್ಕೇನು ಲಿಮಿಟ್ ಇಲ್ಲ ಆ್ಯಕ್ಚುಲಿ. ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಏನು ಅದೇ ರೀತಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ಯಾರು ಸ್ಟಾಫ್ಸೇ ಆಗಲಿ ಆ್ಯಕ್ಚುಲಿ ಸಪೋರ್ಟಿವ್ ಆಗಿದ್ದಾರೆ, ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್. ನಮಗೆ ಯಾವ್ದು ಬೇಕಾದ ಹಾಕ್ಕೋಬೋದು ಹೋಗಿ. ಹೌದೌದು, ಕರೆಕ್ಟ್. ಅದರಿಂದ ಫುಡ್ ಒಂದು ವೇಸ್ಟ್ ಆಗಲ್ಲ. ಹೌದು, ಕರೆಕ್ಟ್. ಹಾಂ, ಅದು ಮೇನ್ ಆ್ಯಕ್ಚುಲಿ. ಅದು ಕಂಪೇರಿಟಿವ್ಲಿ ನಿಮಗೆ ಸುತ್ತಮುತ್ತ ನಿಮಗೆ ಇಲ್ಲಿ ವರ್ತ್ ಆಗಿದೆ ಆ್ಯಕ್ಚುಲಿ ಬಫೆಟ್. ಅಂದರೆ ಏನು ಕಾಸ್ಟ್ ಇದು ಪ್ರೈಸ್ ಇಟ್ಟಿದ್ದಾರೆ, ಅದು ಹಿಂಗೆ ನಿಮಗೆ ಸುತ್ತಮುತ್ತ ಇಲ್ಲೂ ಇಲ್ಲ ಅನ್ಕೊತೀನಿ ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲ ಒಂದು ಪನ್ನೀರ್ ಮಸಾಲ ಅಥವಾ ಏನಾದ್ರು 150 ಆಲ್ಮೋಸ್ಟ್ ಇದೆ. ಹೌದೌದು, ಎಲ್ಲನೂ ಕೂಡ ಸೇರಿಬಿಟ್ಟು 190. ಹೌದೌದು ಆ್ಯಕ್ಚುಲಿ. ಒಂದು ವರ್ತ್ ನಿಮ್ಗೆ ಆಚೆ ಒಂದು ಗೋಬಿ ಮಂಚೂರಿ ಒಂದು ಪನ್ನೀರ್ ಐಟಮ್ ತೊಗೊಂಡ್ರೆ ಆ್ಯಕ್ಚುಲಿ ಮೋರ್ ದೆನ್ 100 ರೂಪೀಸ್ ಹೋಗ್ಬಿಡುತ್ತಲ್ಲೇ. ಒಂದು 4 ಜನ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ 2,000 ರೂಪಾಯಿ. ಐ ಥಿಂಕ್ ಓವರಾಲ್ ವರ್ತ್ ಆ್ಯಕ್ಚುಲಿ. ಕಾಸ್ಟ್ ವೈಸ್ ಆಗಿಲ್ಲ, ಪ್ಲಸ್ ಓವರಾಲ್ ಏನು ಐಟಮ್ಸ್ ಇದೆ ನಿಮಗೆ ವರ್ತ್ ಚೆನ್ನಾಗಿದೆ. ಟೇಸ್ಟ್ಗೆ ಏನು ಕಾಂಪ್ರಮೈಸ್ ಮಾಡಿಲ್ಲ ಆ್ಯಕ್ಚುಲಿ. ಟೇಸ್ಟ್ ಚೆನ್ನಾಗಿದೆ. ಇನ್ನೊಂದು ಏನು ಇಷ್ಟ ಆಯಿತು? ಚೆನ್ನಾಗಿತ್ತು. ಅಂಕಲ್ ಊಟ ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ನನಗೆ ರೋಟಿ ಪನ್ನೀರ್ ಇಷ್ಟ ಆಯಿತು. ರೋಟಿ ಪನ್ನೀರು, ಗೋಬಿ ತಿಂದಾ? ಹಾಂ, ಸಮೋಸ ಎಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಎಲ್ಲ ರೋಟಿ ಹೋಗೋದು ಯಾವ ರೋಟಿ ಕರ್ಕೊಂಡ್ಬರ್ತೀಯಾ? ಇಲ್ಲೇ ಕರ್ಕೊಬರ್ತೀನಿ. ಇಲ್ಲಿಗೆ ಕರ್ಕೊಂಡ್ಬರ್ತೀಯಾ? ಇಲ್ಲಿ ಚೆನ್ನಾಗಿದೆ ಅದಕ್ಕೆ. ಲಾಸ್ಟಲ್ಲಿ ಐಸ್ ಕ್ರೀಮ್ ಎಲ್ಲ ಸಿಗ್ತದೆ. ಹಾಂ, ಸರ್ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಫುಡ್ ಇಷ್ಟ ಆಯಿತು ತುಂಬ? ಸರ್ ಎಲ್ಲ ಯಾವುದು ರಿಸೆಕ್ಟ್ ಮಾಡೋಂಗಿಲ್ಲ, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಯಾವುದೋ ಮದುವೆ ಊಟ ಮಾಡ್ದಂಗಿದೆ ಸರ್. ನಾವು ಮದುವೆ ಬಂದ ಒಂದು ಹಾಂ, ಇದು ನಮ್ಮದು ಆ್ಯಕ್ಚುಲಿ ನಮ್ಮದು ಇವತ್ತು ಆನಿವರ್ಸರಿ 27ನೇ ವರ್ಷದ್ದು. ಅದು ಇವತ್ತು ಇಲ್ಲೇ ಆಗೋಯ್ತು ಮದುವೆ. ಇವತ್ತು ಇಲ್ಲೇ ಆಯಿತು. ಇನ್ನೇನು ರಿಸೆಪ್ಷನ್ ಕೂತಿಲ್ಲ ನಾವು ಅಷ್ಟೇ, ಬೇರೆ ಎಲ್ಲ ಇಲ್ಲೇ ಆಯಿತು. ಅಷ್ಟು ಐಟಮ್ಸ್ ಇದೆ. ಎಲ್ಲ ಐಟಮ್ ಇದೆ ಸರ್. ಐಟಮ್ ಟೇಸ್ಟ್ ತುಂಬ ಚೆನ್ನಾಗಿದೆ ಸರ್. ಯಾವುದು ರಿಸೆಕ್ಟ್ ಮಾಡೋ ಥರನೇ ಇಲ್ಲ. 25+ ಕೊಟ್ಟಿದೆ ಸರ್. ಹೌದೌದು ಸರ್, ಹೌದು ಸರ್. 25+ ಇದೆ. ಗೋಲ್ಡ್ 25 ಹಾಕಿದ್ದಾರೆ, ಆದರೆ 25+ ಇದೆ ಸರ್. ಅದು ಅನ್ಲಿಮಿಟೆಡ್ ಬೇಡ, ನಮಗೆ ಬಿಟ್ಬಿಟ್ಟಿದ್ದಾರೆ, ನಾವು ಎಷ್ಟು ಬೇಕೋ ಹಾಕೊಂಡು ತಿನ್ಬೋದು. ಅದೊಂದು ಒಳ್ಳೇದಲ್ಲ. ಈಗ ಹೌದು. ಫುಡ್ ಹಾಕೋಬೋದು. ಹಾಂ. ಅಂದರೆ ಬೇರೆ ಕಡೆ ಹೌದು. ವೇಸ್ಟ್ ಆಗ್ಬಿಡುತ್ತೆ. ಹೌದು ವೇಸ್ಟ್ ಆಗಲ್ಲ. ಹೌದು, ಏನು ಬೇಕೋ ಅದು ಹಾಕ್ಕೊಂಡು ತಿನ್ಬೋದು. ನಾವು ಇಷ್ಟ ಆಗಿದೆ ಇವತ್ತು ತಿನ್ಬೋದು. ಸರಿ ಸರ್, ಚೆನ್ನಾಗಿದೆ ಸರ್. 190 ಬರ್ತಿದೆ ಸರ್. ತುಂಬ ವರ್ತಿದೆ ಸರ್. ಕಮ್ಮಿ ಅಂದ್ರೆ 590 700 ವರ್ತಿ ಇದಿದೆ, ಐಟಮ್ ಇದೆ. ಹಾಂ, ರೆಕಮೆಂಡ್ ಮಾಡ್ಬೋದು ಬೇರೆಯವ್ರಿಗೆ. ಆರಾಮಾಗಿ ಮಾಡ್ಬೋದು ಸರ್. ನಮ್ಮದು ನೋಡಿ ಆನಿವರ್ಸರಿಗೆ ಬಂದಿದ್ದೀವಿ, ನೆಕ್ಸ್ಟ್ ಬರ್ತಡೇಗೆ ಬರ್ಬೇಕಂತಿದ್ದೀವಿ ನಮ್ಮ ಮಗಂದು. ಈ ಥರ ಎಲ್ಲ ಮಾಡ್ಬೋದು ಸರ್ ಆರಾಮಾಗಿ. ಓಲಾ ಮಿನಿ ಪಾರ್ಟಿನೇ ಮಾಡ್ಬೋದು ಇಲ್ಲಿ. ಮಾಡ್ಬೋದು. ಹಾಂ ಪಾರ್ಟಿಗೆಲ್ಲ ಆರ್ಡರ್ ಕೊಡ್ತಾರೆ ಔಟ್ಸೈಡ್? ಹಾಂ, ಕೊಡ್ತಾರೆ ಸರ್. ನಾವು ಆಲ್ರೆಡಿ ಹೇಳಿದ್ದೀವಿ, ನೆಕ್ಸ್ಟ್ ಒಂದು ಫಂಕ್ಷನ್ ಇದೆ ಅದಕ್ಕೆ ಹೇಳಂತೀವಿ, ಮಾತಾಡಿದ್ದೀವಿ. ಫುಡ್ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ಲು ಮತ್ತು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಅನ್ಲಿಮಿಟೆಡ್ ಕೊಡ್ತಾರೆ? ಇನ್ಸ್ಟಾಗ್ರಾಮಿಂದ ವೈಫ್ ಹೇಳಿದ್ಲು. ಹೌದು ಸರ್. ಓಕೆ, ಈಗ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸೋದು ಇಲ್ಲಿ ಹಾಗೆ ಇದೆಯಾ? ಹಾಂ, ಸೇಮ್ ಇದೆ. ಇಲ್ಲ ಏನು ಚೇಂಜಸ್ ಇಲ್ಲ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಎಷ್ಟು ಐಟಮ್ ಕೊಟ್ಟಿದ್ದಾರೆ? ಇವಾಗ ಒಂದು 5-6 ತೊಗೊಂಡಿದ್ದೀವಿ, ಇನ್ನೂ ತೊಗೋತೀವಿ, ಜಸ್ಟ್ ಬಂದಿದೆ ಅಷ್ಟೇ. ಮನೆಯಿಂದ ತಗೋಬೇಕು. ಹೌದು ಸರ್. ಓಕೆ, ಬೇರೆ ಕಡೆ ಎಲ್ಲ ಹೋಗಿ ನೀವು ಊಟ ಮಾಡೋದು, ಬೇರೆ ರೆಸ್ಟೋರೆಂಟ್ಗಳಲ್ಲಿ ಇಲ್ಲಿ ಊಟ ಮಾಡೋಕ್ಕೆ ಡಿಫ್ರೆನ್ಸ್ ಅಂತೆ? ಚೆನ್ನಾಗಿದೆ, ಏನು ಅಷ್ಟು ಇದು ಗೊತ್ತಿಲ್ಲ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. 190 ಬರ್ತದೆ ಸರ್. ಹಾಂ, ವರ್ತು. ಹಾಂ, ಬೇರೆ ಕಡೆ ಎಲ್ಲ ಒಂದು ರೈಸ್ ರೈಸು ಜೀರಾ ರೈಸ್ ತಗೋತೀನಿ 120 150. ಹೌದು. ಟೋಟಲ್ ಆಗಿ ಪ್ಯಾಕೇಜ್ ಈಗ ಸೌತ್ ಇಂಡಿಯನ್ ವರ್ತ್ ಇದೆ. ನಾರ್ತ್ ಇಂಡಿಯನ್ ಆಗಿರ್ಬೋದು,
ಚಾಟ್ಸು ಮತ್ತು ಈ ಥರ ಕರೀಸು ಎಲ್ಲ ನೀವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು ಮತ್ತು ವರ್ತ್ ಇದೆ ಸರ್. ಥ್ಯಾಂಕ್ ಯು. ಇಷ್ಟೇ ಲಿಮಿಟೆಡ್ ಅಂತಿಲ್ಲ, ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ನಿಮಗೆ ಇಷ್ಟವಾದ ಫುಡ್ ಯಾವುದು? ಫ್ರೆಂಚ್ ಫ್ರೈಸ್. ಹಾಂ ಸರ್, ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ ರೆಕಮೆಂಡ್ ಮಾಡ್ಬೋದಾ ಬೇರೆ? ಮಾಡ್ಬೋದು ಸರ್. It's good, sir. But my expectation was a little bit higher, maybe. 1 or 2 items only good. Truly speaking, 90% out of 100. 10% is the food is not warm. It's too cold. That's the only thing. ಇದು ಫಸ್ಟ್ ಟೈಮ್ ನೀವು? Yes, sir. This is the first time. ಹೇಗೆ ಗೊತ್ತಾಯ್ತಿಲ್ಲ? Instagram ನೋಡಿದೆ, ಚೆಕ್ ಮಾಡಿದೆ. So from that review we came. 199ಗೆ ಇದು ವರ್ತಾ? 199ಗೆ ಬರ್ತು, ಬಟ್ ಕುಡ್ ಹ್ಯಾವ್ ಬೀನ್ ಮಚ್ ಬೆಟರ್. ಸ್ವಲ್ಪ ಹಾಟ್ ಇರಬೇಕಿತ್ತು. ಹಾಟ್ ಇರಬೇಕಿತ್ತು. ಬಟ್ ಓನ್ಲಿ ಥಿಂಗ್ ಇಸ್ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಸ್ವಲ್ಪ ವಾರ್ಮ್ ಆಗಿರೋ ಫುಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ್ಯಂಡ್ ದೇರ್ ವಾಸ್ ಡಿಲೇ ಇನ್ ಸಪ್ಲೈ ಮಾಡೋದ್ರೊಳಗಡೆ. ಅಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿ ಬಂತು. ಕೇಳಿದ್ರೆ ಕ್ಲೀನ್ ಮಾಡೋರು ಯಾರೂ ಇಲ್ಲ ಅಂತ ಅನ್ನೋ ಮಾತು ಬಂತು. ಅಷ್ಟು ಹೇಳ್ಬೋದು. ಫುಡ್ ಎಲ್ಲ ಟೇಸ್ಟ್ ಆಗಿದೆ? ಟೇಸ್ಟ್ ಪರವಾಗಿಲ್ಲ. ಟೇಸ್ಟ್ ಎಲ್ಲ ಪರವಾಗಿಲ್ಲ. ನಿಮಗೆ ಇಷ್ಟವಾದ ಫುಡ್ ಯಾವುದು ಮೇಡಮ್ ಇಲ್ಲಿ? ವೆಜಿಟೇಬಲ್ದೊಂದು ಕರಿ ಮಾಡಿದಾರಲ್ಲ, ಮಿಕ್ಸ್ಡ್ ವೆಜಿಟೇಬಲ್ ಕರಿ, ದಟ್ ವಾಸ್ ಗುಡ್. ಎಷ್ಟು ಐಟಮ್ ಇದೆ? ಅರೌಂಡ್ 20 ಇರ್ಬೋದು, 24. ಈಗ ಬೇರೆ ಕಡೆ ಊಟ ಮಾಡೋದಕ್ಕೂ ಇಲ್ಲಿ ನೀವು ಊಟ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಇದೆ? ಬೇರೆ ಕಡೆ ಅಂತಂದರೆ ಅದು ಒಂಥರ ಬೇರೆ ಡಿಫ್ರೆಂಟ್ ಟೇಸ್ಟ್. ಯೂಶ್ವಲಿ ಯೂಸ್ ಟು ಗೋ ಟು ದೇಸಿ ಮಸಾಲ, ಬಟ್ ಅದಕ್ಕೆ ಅದು ಇದೇ ಥರನೇ ಅಲ್ವಾ. ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನಗನ್ಸುತ್ತೆ. ಏನೇನು ಇಂಪ್ರೂವ್ ಮಾಡ್ಬೋದು? ಅದೇ ಸರ್ವೀಸಲ್ಲಿ ಸ್ವಲ್ಪ ಇಂಪ್ರೂವ್, ಅಲ್ಲಿ ಮೇಂಟೈನ್ ಮಾಡಬೇಕಲ್ವಾ. ರೀಫಿಲ್ಲಿಂಗ್ ಇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಸರ್ ಎಲ್ಲ 25 ಐಟಮು ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಸರ್. ಅನ್ಲಿಮಿಟೆಡ್. ಏನು ಯಾವ್ದು ಬೇಕಾದ್ರೆ ಅವರೇ ಸರ್ವ್ ಮಾಡ್ಕೊಳ್ಳೋದು? ನಾವು ಸರ್ವಿಸ್ ಇಲ್ಲ ಸರ್, ಖಾಲಿ ಆದಾಗ ನಾವು ತಂದಾಕ್ತೀವಿ. ಒಳಗಡೆಯಿಂದ ಕಿಚನಿಂದ ತಂದು ಫುಲ್ ಮಾಡ್ತಾರೆ. ಅವರೇ ಸರ್ವಿಸ್ ಅವರೇ ಮಾಡ್ಕೊಂಡು ಅವರೇ ತಿನ್ನೋದು ಸರ್. ಈಗ ಸ್ವೀಟ್ ಇದೆ, ಸ್ವೀಟು ಐಸ್ ಕ್ರೀಮ್ ಅದು ಅನ್ಲಿಮಿಟೆಡ್? ಅನ್ಲಿಮಿಟೆಡ್ ಸರ್. ಐಸ್ ಕ್ರೀಮು ಕಟ್ ಫುಲ್ ಇಂಥದ್ದು ಅನ್ನೋದು ಏನಿಲ್ಲ ಸರ್. ಎನಿ ಒನ್ ಫುಲ್ಲು ಅನ್ಲಿಮಿಟೆಡ್. 1 ಓವರ್ ಕುತ್ಕೊಂಡು ತಿಂದ್ರು ಯಾಕೆ ಹೋಗಿ ಬೇಗ ಅಂತ ನಾವು ಹೇಳಲ್ಲ. 1 ಗಂಟೆ ಟೈಮ್ ಬೇಕಾದ್ರೆ ಕುತ್ಕೊಂಡು ತಿನ್ಬೋದು ಅವರು. 199 ಕೊಟ್ಟರೆ ಸಾಕಷ್ಟೇ? ಹೌದು ಸರ್. ಒಂದು ಮದುವೆ ಮನೆಗೆ ಬಂದಂಗೆ ಸರ್. ಮದುವೆ ಮನೆಗಿಂತಲೂ ಜಾಸ್ತಿ ಇದೆ ಸರ್ ಊಟ ಇಲ್ಲಿ. ಮದುವೆ ಮನೆಯಲ್ಲೂ 18 19 ಐಟಮ್ಸ್ ಮಾಡ್ತಾರೆ. 25ಗಿಂತಲೂ ಜಾಸ್ತಿ ಇದೆ ನಮ್ಮಲ್ಲಿ ಐಟಮ್ಸು. ಟೈಮಿಂಗ್ಸು ಸರ್ ಟೈಮಿಂಗ್ಸು 12ರಿಂದ 4 ಗಂಟೆ ಮತ್ತು 7ರಿಂದ ನೈಟ್ 10:30 ಸರ್. ಅದು ರೆಸ್ಟೋರೆಂಟ್ ಅಡ್ರೆಸ್ಸು ಮತ್ತು ರೆಸ್ಟೋರೆಂಟ್ ನೇಮು? ಸರ್ ಇದು ಮಾವಲ್ಲಿ ರೆಸ್ಟೋರೆಂಟ್ ಅಂದ್ಬಿಟ್ಟು ಕೃಷ್ಣ ಗಾರ್ಡನ್ನು, ಚೆನ್ನಮ್ಮನ ಪಾರ್ಕ್ ಎದುರುಗಡೆ, RR ನಗರ. ಓಕೆ. ಇದು ನಿಮ್ಮದು ಪಾರ್ಟಿ ಆರ್ಡ್ರ್ ಏನು ತೊಗೊಳ್ತೀರಾ? ಕೇಟರಿಂಗ್ ಔಟ್ರು? ಹೌದು ಸರ್, ಪಾರ್ಟಿ ಆರ್ಡ್ರು. ನೀವು ಎಷ್ಟು ಜನಕ್ಕಾರ ಕೊಡಿ ಸರ್, 10 ಜನದ ಮೇಲೆ ನೀವು ಎಷ್ಟು ಜನಕ್ಕಾರ ಕೊಡಿ ಸರ್. ನಾವು ಆರ್ಡ್ರ್ ತೊಗೊತೀವಿ, ಕೊಡ್ತೀವಿ. ನಾವು ಔಟ್ ಸೈಡು ನಾವು ಸರ್ವಿಸ್ ಬೇಕಾದ್ರೆ ವೆಯ್ಟರ್ ತವಿಂದ ಹಿಡಿದು ಎಲ್ಲ ಕೊಡ್ತೀವಿ. ಇಲ್ಲಾಂದರೆ ಅವರೇ ಏನಾರು ಪಾತ್ರೆಗಳು ತಗೊಬಂದ ಅಂದರೆ ಕ್ಯಾರಿಯರು ಇಲ್ಲಿಂದ ನಾವು ಫಿಲ್ ಮಾಡಿ ಕಳಿಸ್ತೀವಿ ಸರ್. ಈಗ ಆರ್ಡ್ರ್ ಕೊಡಬೇಕಂದ್ರೆ ಎಷ್ಟು ದಿನ ಮೊದಲು ಹೇಳಿರಬೇಕು ಸರ್? ಏನಿಲ್ಲ, 1 ಡೇ ಸಾಕು ಅಷ್ಟೇ. 1 ಡೇ ಬಿಫೋರ್ ಹೇಳಿ? ಹೌದು. 10 ಜನ ಎಷ್ಟು ಜನಕ್ಕೆ ಬೇಕಾದ್ರೆ ಸರ್ ಇಲ್ಲೇ ಬರ್ತೀನಿ ಅಂತ ಅಂದ್ರೂ ಈಗಾಗಲೇ ಒಂದು ಸುಮಾರು ಆಗಿದೆ. ಈಗ ಮನೇಲಿ ಫಂಕ್ಷನ್ ಮಾಡಿಬಿಟ್ಟು ಅವರು ಇಲ್ಲಿಗೆ ಬಂದ್ಬಿಟ್ಟು ಅವರು ಮನೇಲಿ ಫಂಕ್ಷನ್ ಮಾಡ್ಕೊಂಡು ಇಲ್ಲಿ ಊಟ ಆರ್ಡ್ರ್ ಬುಕ್ ಮಾಡಿ ಇಲ್ಲಿ ಬಂದು ಒಂದು ಪಾರ್ಟಿ ಥರ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ. ನಮ್ಮಲ್ಲಿ 2 ಇದೆ, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ಯಾವುದ್ರಲ್ಲಾದರೂ ಸರಿ ಒಂದು ಅವ್ರಿಗೆ ಬಿಟ್ಕೊಡ್ತೀವಿ. ಪಾರ್ಟಿ ಬುಕ್ ಮಾಡೋರು 50 ಜನದ ಮೇಲ್ಗಡೆ ಮಾಡಿದ್ರೆ ಅವ್ರಿಗೆ ಒಂದು ಪಾರ್ಟಿಯಲ್ಲಿ ಬಿಟ್ಕೊಟ್ಬಿಡ್ತೀವಿ ಅವ್ರಿಗೆ. ಈಗ ಕಸ್ಟಮರ್ ರಿವ್ಯೂ ಏನು ಹೇಳ್ತಾರೆ ಸರ್, ಹೇಗಿದೆ ಅಂತ ಹೇಳ್ತಾರೆ? ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬ ಚೆಂದ ಇದೆ ರೆಸ್ಪಾನ್ಸು. ರಿಪೀಟೆಡ್ ಕಸ್ಟಮರ್ ಇದ್ದಾರಾ? ಏನು ಸರ್? ರಿಪೀಟೆಡ್? ಹೌದು, ಬರ್ತಾ ಇರ್ತಾರೆ. ಅವರವರೇ ಬರ್ತಾ ಇರ್ತಾರೆ ಸರ್. ಅವರೇ ಬರ್ತಾರೆ, ಇನ್ನೊಬ್ರಿಗೆ ಹೇಳಿ ಜೊತೆಲೇ ಕರ್ಕೊಂಬರ್ತಾರೆ. ಎಲ್ಲ ಇದೆ ಸರ್. ನಮಗೆ ಸಂಡೇ ಅಂತೂ ನಮ್ಗೆ ಇಲ್ಲಿ ನಿಲ್ಲಿಕ್ಕೆ ಜಾಗ ಇರಲ್ಲ. ಸ್ಯಾಟರ್ಡೆ ಸಂಡೇ ಫುಲ್ಲು. ಸರ್ ಮೆನು ಬಂದು ಡೈಲಿ ಚೇಂಜ್ ಮಾಡ್ತೀರಾ ಹೇಗೆ? ಸರ್ ಲಂಚೇ ಬೇರೆ, ಡಿನ್ನರೇ ಬೇರೆ. ಓಕೆ. ಲಂಚ್ ಇದ್ದಿದ್ದ ಐಟಮ್ಸು ಡಿನ್ನರಲ್ಲಿರಲ್ಲ, ಡಿನ್ನರಲ್ಲಿರೋದು ಲಂಚ್ ಇರೋಲ್ಲ. ಇವತ್ತಿದ್ದ ಐಟಮ್ಸ್ ನಾಳೆ ಇರೋಲ್ಲ. ಇವಾಗ ನೂಡಲ್ಸ್ ಇರುತ್ತೆ, ನಾಳೆ ಅಕ್ಕ ಜೀರಾ ರೈಸ್ ಈ ಥರ ಇರುತ್ತೆ. ಬಾಸುಮತಿ ರೈಸಲ್ಲಿ ನಾವೆಲ್ಲ ಮಾಡೋದು ಸರ್. ಪಲಾವ್ ಆಗಿರ್ಬೋದು, ಫ್ರೈಡ್ ರೈಸು ಬರುತ್ತೆ, ನೂಡಲ್ಸ್ ಬದಲು ಫ್ರೈಡ್ ರೈಸ್ ಬರುತ್ತೆ. ಎಲ್ಲ ಬಾಸುಮತಿಲೇ ಸರ್ ಮಾಡೋದು ನಾವೆಲ್ಲ. ಡೇ ಬೈ ಎಲ್ಲ ಚೇಂಜ್ ಇರುತ್ತೆ? ಎಲ್ಲ ಚೇಂಜ್, ಮಿನಿಸ್ ಎಲ್ಲ ಚೇಂಜ್ ಇರುತ್ತೆ ಸರ್. ಯಾವುದು ಜಾಸ್ತಿ ಏನಾದ್ರು ಮೂವಿಂಗ್ ಏನಾದ್ರು ಇದೆಯಾ ಸರ್? ಇದು ಜಾಸ್ತಿ ಹೋಗುತ್ತೆ, ನಾವು ಎಷ್ಟು ಮಾಡಿದ್ರು ಸಾಲಲ್ಲ ಆ ಥರ ಏನಾದ್ರು ಇದೆಯಾ? ಎಲ್ಲ ಹೋಗುತ್ತೆ ಸರ್, ಅದು ಇದು ಅನ್ನೋದು ಏನೂ ಇಲ್ಲ, ಎಲ್ಲ ಹೋಗುತ್ತೆ. ಸ್ವೀಟು 2 ಇರುತ್ತೆ, ಒಂದೊಂದು ದಿವಸ ಒಂದೊಂದು ಟೈಮಲ್ಲಿ 3 ಕೊಡ್ತೀವಿ ಸ್ವೀಟು. ಆ ಥರ ಇರುತ್ತೆ ಸರ್ ನಮ್ಮಲ್ಲಿ. ಓಕೆ ಸರ್. ಓಕೆ.